ಪುರಸಭೆ ವಾಣಿಜ್ಯ ಮಳಿಗೆ ನಂಬರ್ 6ರಲ್ಲಿ ಇದ್ದ ವಿದ್ಯುತ್ ಬಿಲ್ ಕ್ಯಾಶ್ ಕೌಂಟರ್ ಪ್ರಾರಂಭಿಸಬೇಕು ಎಂದು ಸಾರ್ವಜನಿಕರಿಂದ ಹೆಸ್ಕಾಂ ಇಲಾಖೆಗೆ ಮನವಿ. ರಾಮದುರ್ಗ ಪಟ್ಟಣದ ಹೆಸ್ಕಾಂ ಇಲಾಖೆಯಿಂದ ಗ್ರಾಹಕರಿಗೆ ಅನುಕೂಲವಾಗಲೆಂದು ಪುರಸಭೆ ಮುಂದೆ ಇರುವ ವಾಣಿಜ್ಯ ಮಳಿಗೆಯ ಮೊದಲನೇ ಮಹಡಿಯ ಮಳಿಗೆ ನಂಬರ್ 6ರಲ್ಲಿ ಈ ಮೊದಲು ವಿದ್ಯುತ್ ಬಿಲ್ ತುಂಬಲು ಗ್ರಾಹಕರಿಗೆ ಅನುಕೂಲವಾಗಲೆಂದು ವಿದ್ಯುತ್ ಬಿಲ್ ಕ್ಯಾಶ್ ಕೌಂಟರ್ ಆರಂಭಿಸಿದ್ದು ಇರುತ್ತದೆ. ಆದರೆ ಇವಾಗ ಸುಮಾರು 8 ತಿಂಗಳಿಂದ ಇದು ಬಂದ್ ಆಗಿದ್ದು ಕಾರಣ ಗ್ರಾಹಕರಿಗೆ ತುಂಬ ತೊಂದರೆಯಾಗುತ್ತಿದೆ. ಗ್ರಾಹಕರಿಗೆ ಅನುಕೂಲವಾಗುವ ಸ್ಥಳದಲ್ಲಿ ಪುನಃ ಪುರಸಭೆ ಮುಂದೆ ಇರುವ ವಾಣಿಜ್ಯ ಮಳಿಗೆಯ ಮೊದಲನೇ ಮಹಡಿಯ ಮಳಿಗೆ ನಂಬರ್ 6ರಲ್ಲಿ ವಿದ್ಯುತ್ ಬಿಲ್ ಕ್ಯಾಶ್ ಕೌಂಟರ್ ಪ್ರಾರಂಭಿಸಬೇಕು ಎಂದು ಸಾರ್ವಜನಿಕರಿಂದ ಆಗ್ರಹಿಸಿ ಕಾರ್ಯನಿರ್ವಾಹಕ ಅಭಿಯಂತರರು ಕಾರ್ಯ ಮತ್ತು ಪಾಲನಾ ವಿಭಾಗ ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ ರಾಮದುರ್ಗ ಅವರಿಗೆ ಮನವಿಯನ್ನು ಸಲ್ಲಿಸಿದರು. ಈ ವೇಳೆ ಪ್ರಶಾಂತ್ ಅಂಗಡಿ, ಮಹೇಶ್ ದೊಡ್ಡಮನಿ, ಅಂಬರೀಶ್ ಬಟಕುರ್ಕಿ, ಸುರೇಶ್ ಕೆ ಇಳಿಗೇರ್, ಕಿರಣ್ ದೊಡ್ಡಮನಿ, ಯಮನಪ್ಪ ಬಾರ್ಕಿ, ಜಾಫರ್ ಸಾಬ್ ಮುಲ್ಲಾ, ಬಿಯು ಬೈರಕ್ದಾರ್, ಹಟೇಲ್ ಸಾಬ್ ಬೈರಕ್ದಾರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ವರದಿ BM ಬಿಸ್ನಾಳ್. ರಾಮದುರ್ಗ ಪಟ್ಟಣದ ಗ್ರಾಹಕರಿಗೆ ಅನುಕೂಲವಾಗುವ ಪುರಸಭೆ ವಾಣಿಜ್ಯ ಮಳಿಗೆ ನಂಬರ್ 6ರಲ್ಲಿ ಇದ್ದಂಥ ವಿದ್ಯುತ್ ಬಿಲ್ ಕ್ಯಾಶ್ ಕೌಂಟರ್ ಆರಂಭಿಸುವ ಕುರಿತು ಮಾನ್ಯರು ಈ ನಿರ್ಗಮನ ವಿಷಯಕ್ಕೆ ಸಂಬಂಧಿಸಿದಂತೆ ರಾಮದುರ್ಗ ಪಟ್ಟಣದ ಹೆಸ್ಕಾಂ ಇಲಾಖೆಯಿಂದ ಗ್ರಾಹಕರಿಗೆ ಅನುಕೂಲವಾಗಲೆಂದು ಪುರಸಭೆ ಮುಂದೆ ಇರುವ ವಾಣಿಜ್ಯ ಮಳಿಗೆಯ ಮೊದಲನೇ ಮಹಡಿಯ ಮಳಿಗೆ ನಂಬರ್ 6ರಲ್ಲಿ ಮೊದಲು ವಿದ್ಯುತ್ ಬಿಲ್ಲನ್ನು ತುಂಬಲು ಗ್ರಾಹಕರಿಗೆ ಅನುಕೂಲವಾಗುವಂತೆ ವಿದ್ಯುತ್ ಬಿಲ್ ಕ್ಯಾಶ್ ಕೌಂಟರ್ ಆರಂಭಿಸಿದ್ದು ಇರುತ್ತದೆ. ಆದರೆ ಇವಾಗ ಸುಮಾರು 8 ತಿಂಗಳಿಂದ ಬಂದಿದ್ದು ಕಾರಣ ಗ್ರಾಹಕರಿಗೆ ತುಂಬ ತೊಂದರೆಯಾಗುತ್ತಿದೆ. ಗ್ರಾಹಕರಿಗೆ ಅನುಕೂಲವಾಗುವ ಸ್ಥಳದಲ್ಲಿ ಪುನಃ ಪುರಸಭೆ ಮುಂದೆ ಇರುವ ವಾಣಿಜ್ಯ ಮಳಿಗೆ ಮೊದಲನೇ ಮಾಡಿ ಮಳಿಗೆ ನಂಬರ್ 6ರಲ್ಲಿ ವಿದ್ಯುತ್ ಕ್ಯಾಶ್ ಬಿಲ್ ಕೌಂಟರ್ ಪ್ರಾರಂಭಿಸಬೇಕೆಂದು ತಮ್ಮಲ್ಲಿ ಕಳಕಳಿಯಾಗಿದೆ.